ದರ್ಶನ್ ಪ್ರಥಮ್ ರಮ್ಯಾ ಕಿತ್ತಾಟಕ್ಕೆ ಜಗ್ಗೇಶ್ ಬುದ್ಧಿಮಾತು ಹೇಳಿದ್ದಾರೆ. 8 ದಶಕಗಳ ಕನ್ನಡ ಚಿತ್ರರಂಗದ ಹೆಸರು ಹಾಳು ಮಾಡಬೇಡಿ. ಲೈಕು ಪ್ರಮೋಷನ್ಗಳಿಂದ ಯಾರು ಬೆಳೆಯೋದಿಲ್ಲ. ಅನ್ಯ ಭಾಷಿಕರು ನಗುವಂತಾಗಿದೆ. ಒಗ್ಗಟ್ಟಾಗಿ ಇರುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕ್ಷೇತ್ರಕ್ಕೆ ವಿಧೇಯರಾಗಿ ಕೆಲಸ ಮಾಡಿ ಅಂತ ಜಗ್ಗೇಶ್ ಕಿವಿ ಮಾತು ಹೇಳಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಹಿರಿಯ ನಟ ಜಗ್ಗೇಶ್, ನನಗೆ ಗೊತ್ತಿಲ್ಲ, ಜಗ್ಗೇಶ್ ಅವರ ಒಂದು ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಘೇರಾವ್ ಹಾಕಿದರು. ಒಂದಷ್ಟು ಜನ ಫ್ಯಾನ್ಸ್, ಇದೇ ದರ್ಶನ್ ಅವರ ಫ್ಯಾನ್ಸ್, ಅಲ್ಲೂ ಕೂಡ ಘೇರಾವ್ ಹಾಕಿದರು. ಆದರೆ ಈಗ ನಡೀತಾ ಇರೋದು ಇದೆಯಲ್ಲ, ದರ್ಶನ್ ಈ ಒಳ್ಳೆ ಹುಡುಗ, ಪ್ರಥಮು, ರಮ್ಯಾ, ಈ ಜಟಾಪಟಿ, ಈ ಕಿತ್ತಾಟ, ಇದಕ್ಕೆ ಜಗ್ಗೇಶ್ ಅವರು ಬುದ್ಧಿವಾತು ಹೇಳಿದ್ದಾರೆ. 8 ದಶಕಗಳ ಕನ್ನಡ ಚಿತ್ರರಂಗದ ಹೆಸರನ್ನು ಹಾಳು ಮಾಡಬೇಡಿ. ಲೈಕು ಪ್ರಮೋಷನ್ಗಳಿಗಾಗಿ ಯಾರೂ ಈ ಥರದ ಕೃತ್ಯಗಳನ್ನು ಮಾಡಬೇಡಿ, ಅದರಿಂದ ಬೆಳೆಯೋದಿಲ್ಲ ಯಾರೂ. ಅನ್ಯ ಭಾಷಿಕರು ನಗುವಂತಾಗಿದೆ ಅಂತ ಹೇಳಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಕುಂಬಾರನಿಗೆ ವರ್ಷ, ಒಡೆಯೋನಿಗೆ ನಿಮಿಷ. 80 ವರ್ಷದ ಚಿತ್ರರಂಗ ಇದು. ಒಂದೇ ಒಂದು ಏಟ್ನಲ್ಲಿ ಕೆಡವುತ್ತಾ ಇದ್ದೀರಿ ಇದನ್ನು. ಅವರವರು ಅವರವರ ಜೀವನದ ಮೇಲೆ ಗಮನ ಹರಿಸಿ, ಕೆಲಸದ ಮೇಲೆ ಗಮನ ಹರಿಸಿ ಸಾಕು. ಇದೆಲ್ಲ ಉಸಾಬರಿ ಯಾಕೆ? ಇನ್ನೊಬ್ಬರ ತಂಟೆ ತಕರಾರು ನಮಗೆ ಯಾಕೆ ಬೇಕು? ಬೇಡ. ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಕೆಣಕಿದ್ರೆ ದ್ವೇಷ, ನಕ್ಕರೆ ಸ್ನೇಹ ಅಲ್ವೇ? ಅನ್ಯ ಭಾಷಿಗರು ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ. ಎಂಥ ಇಂಡಸ್ಟ್ರಿ ಇದೆ ಇದು ಅಂತಿದ್ದಾರೆ. ಮೊದಲಿಗೆ ಸಿನಿಮಾ ಬರ್ತಾ ಇಲ್ಲ, ದಯಮಾಡಿ ಉದ್ಯಮದ ಉದ್ಧಾರದ ಚಿಂತೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, 2006 2007 ಇನ್ನೂ ನಾವು ಸಣ್ಣ ಹುಡುಗರು. ಆ ಹೊತ್ತಿನಲ್ಲಿ ಒಂದು ಸ್ಟೇಜಿನ ಮೇಲೆ ಕನ್ನಡದ ಅತಿರಥ ಮಹಾರಥರನ್ನು ನೋಡ್ತಾ ಇದ್ವಿ, ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ನೋಡ್ತಾ ಇದ್ವಿ. ಇವತ್ತು ನಿಲ್ಲಿಸಿ ನೋಡೋಣ, ತಾಕತ್ತಿದ್ರೆ ಒಂದು 4 ಜನರನ್ನು ನಿಲ್ಲಿಸಿ. ನೋ ಚಾನ್ಸ್, ನೋ ಚಾನ್ಸ್. ವೇದಿಕೆಯಲ್ಲಿ ಒಂದು 4 ಜನ ನಟರನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಅಷ್ಟು ಕೆಟ್ಟು ಹೋಗ್ಬಿಟ್ಟಿದೆ. ಅದನ್ನು ಸರಿ ಮಾಡಿಸುವಂಥ ಪ್ರಯತ್ನ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.